ಒಂದು ದಿನ ಒಬ್ಬ ರೈತನು ದಾರಿಯಲ್ಲಿ ಒಂದು ಕುದುರೆಯನ್ನು ಕಂಡು, ನೀನು ನನ್ನ ಕುದುರೆಯಾಗಲು ಬಯಸ್ತೀಯಾ ಎಂದು ಕೇಳಿದನು. ಅದಕ್ಕೆ ಕುದುರೆಯ ತಲೆಯಾಡಿಸುತ್ತಾ, ನಾನು ಯುದ್ಧದ ಕುದುರೆ, ನಾನು ಏಕೆ ಅಂತಹ ಪರಿಶ್ರಮ ಕೇಳಿಯಬೇಕು ಎಂದಿತ್ತು. ರೈತನು ಅದನ್ನು ಬಿಟ್ಟು ತನ್ನ ದಾರಿಯಲ್ಲಿ ಹೋದನು. ಅಷ್ಟರಲ್ಲಿ ಒಬ್ಬ ವ್ಯಾಪಾರಿ ಅದೇ ದಾರಿಯಲ್ಲಿ ಆ ಕುದುರೆಯನ್ನು ಕಂಡು, ನೀನು ನನ್ನ ಕುದುರೆಯಾಗಲು ಬಯಸ್ತೀಯಾ ಎಂದು ಕೇಳಿದನು. ಅದಕ್ಕೆ ಕುದುರೆ ತಲೆಯಾಡಿಸುತ್ತಾ, ನಾನು ಯುದ್ಧದ ಕುದುರೆ, ನಾನು ಕೇವಲ ಸರಕುಗಳನ್ನು ಹೇಗೆ ತಲುಪಿಸುವೆ ಎಂದಿತ್ತು. ವ್ಯಾಪಾರಿ ಕೂಡ ಅದನ್ನು ಬಿಟ್ಟು ತನ್ನ ದಾರಿಯಲ್ಲಿ ಹೊರಟು ಹೋದನು. ನಂತರ ಅದೇ ದಾರಿಯಲ್ಲಿ ಕೆಳದರ್ಜೆಯ ಸೈನಿಕರೊಬ್ಬನು, ನೀನು ನನ್ನ ಕುದುರೆಯಾಗಲು ಬಯಸ್ತೀಯಾ ಎಂದು ಕೇಳಿದನು. ಕುದುರೆಯು ತಲೆ ಅಲ್ಲಾಡಿಸುತ್ತಾ, ನಾನು ದೊಡ್ಡ ಯುದ್ಧದ ಕುದುರೆ ಮತ್ತು ನಾನು ಚಕ್ರವರ್ತಿಗೆ ಮಾತ್ರ ಸೂಕ್ತ, ಹೀಗಾಗಿ ಸಣ್ಣ ಯುದ್ಧಗಳಲ್ಲಿ ಭಾಗವಹಿಸಲು ನನ್ನನ್ನು ಏಕೆ ನನ್ನನ್ನು ತಗ್ಗಿಸಿಕೊಳ್ಳಬಹುದು ಎಂದಿತ್ತು. ಆಗ ಒಂದು ದಿನ ಒಬ್ಬ ಬಲಿಷ್ಠ ಚಕ್ರವರ್ತಿ ಕಾಣಿಸಿಕೊಂಡು, ನನ್ನ ಜೀವನದುದ್ದಕ್ಕೂ ನಾನು ಹುಡುಕುತ್ತಿರುವ ಕುದುರೆ ನೀನು ಎಂದನು. ನಮ್ಮ ದೇಶದ ಭೂಮಿ ನಿನಗೆ ತಿಳಿದಿದೆಯೋ? ಕುದುರೆ ಇಲ್ಲ ಎಂದು ಉತ್ತರಿಸಿತು. ಸರಿ, ನಿನಗೆ ಯುದ್ಧದಲ್ಲಿ ಯಾವುದೇ ಅನುಭವವಿದೆಯೇ? ಕುದುರೆ ಹೇಳಿತು, ಇಲ್ಲ ಎಂಬುದಾಗಿ ಹೇಳಿತು. ಅದಕ್ಕೆ ಚಕ್ರವರ್ತಿಯು, ನಿನಗೆ ನಮ್ಮ ದೇಶದ ಬಗ್ಗೆ ತಿಳಿದಿಲ್ಲ, ಯುದ್ಧದ ಅನುಭವ ಕೂಡ ಇಲ್ಲ, ನಿನ್ನಿಂದ ನನಗೇನು ಪ್ರಯೋಜನ ಎಂದು ಹೇಳಿ ಹೊರಟು ಹೋದನು. ಕುದುರೆಯು ರೈತರೊಂದಿಗೆ ಕೆಲಸ ಮಾಡಲು ಒಪ್ಪಿಕೊಂಡಿದ್ದರೆ, ಸರಕುಗಳನ್ನು ತಲುಪಿಸಲು ಒಪ್ಪಿಕೊಂಡಿದ್ದರೆ ಮತ್ತು ಕಡಿಮೆ ಶ್ರೇಣಿಯ ಸೈನಿಕನೊಂದಿಗೆ ಕೆಲಸ ಮಾಡಿದ್ದರೆ ಅದು ವಿಶಾಲವಾದ ಕ್ಷೇತ್ರಗಳಲ್ಲಿ ಓಡಲು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತಿತ್ತು, ಅಥವಾ ದೇಶದ ಭೂಮಿಯನ್ನು ತಿಳಿದಿರುತ್ತಿತ್ತು, ಅಥವಾ ಯುದ್ಧದಲ್ಲಿ ಅನುಭವವಾದರೂ ದೊರೆಯುತ್ತಿತ್ತು. ಇಂದು ಹೊಸದನ್ನು ಕಲಿಯಲು ನಿಮಗೆ ಅವಕಾಶವಿದ್ದಾಗ ಅದು ನಿಮ್ಮ ಅಂತಿಮ ಗುರಿಯೊಂದಿಗೆ ಹೊಂದಿಕೊಳ್ಳದಿದ್ದರೂ ಸಹ ಅದನ್ನು ಪಡೆದುಕೊಳ್ಳಿರಿ. ನಾನು ಹೇಳುವುದು,